ಶ್ರಾವಣ ಮಾಸದ ಶುಕ್ರವಾರದ ದಿನ ಲಕ್ಷ್ಮೀದೇವಿಯ ಅರ್ಚನೆಯನ್ನು ಮಾಡ್ತಾ ಶ್ರಾವಣ ಮಾಸದಲ್ಲಿ ನಡೆಯುವ ಲಕ್ಷ್ಮೀ ಪೂಜೆ ಇದು ಸಾರ್ಥಕವಾಗಬೇಕಾದರೆ ಅದು ಶ್ರಾವಣ ಆಗಬೇಕು. ಶ್ರವಣದಿಂದ ಲಕ್ಷ್ಮೀದೇವಿಯ ಮಹಿಮೆಯನ್ನು ತಿಳಿಯಬೇಕು. ಆಗ ಶ್ರಾವಣ ಮಾಸದಲ್ಲಿ ಪೂಜೆಯನ್ನು ಮಾಡಿದ್ದು ಪೂರ್ಣ ಸಾರ್ಥಕವಾಗತ್ತೆ. ಆ ದೃಷ್ಟಿಯಲ್ಲಿ ಸ್ವಲ್ಪ ಮಹಾಲಕ್ಷ್ಮೀದೇವಿಯ ಸ್ಮರಣೆಯನ್ನು ಮಾಡಿ, ಲಕ್ಷ್ಮೀಪತಿಯಾದ ನಾರಾಯಣನ ಸ್ಮರಣೆಯನ್ನು ಮಾಡಿ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಪಾತ್ರರಾಗೋಣ. ಮಹಾಲಕ್ಷ್ಮೀದೇವಿಯ ಬಹಳ ದೊಡ್ಡ ಮಹಿಮೆ, ಬಹಳ ದೊಡ್ಡ ಗುಣ, ಅವಳಲ್ಲಿರುವ ಎಲ್ಲ ಗುಣಗಳ ಮೂಲ ಸ್ರೋತಸ್ಸು ಅದು ಲಕ್ಷ್ಮೀದೇವಿಯ ಮೇಲೆ ದೇವರು ಮಾಡುವಂತಹ ಅನುಗ್ರಹ, ದೇವರು ಮಾಡುವ ಪ್ರೀತಿ. ಸರ್ವೋತ್ತಮ ಪ್ರಿಯಾಯೈ ನಮಃ ಅಂತ ಲಕ್ಷ್ಮೀದೇವಿ ಸರ್ವೋತ್ತಮನಾದ ಪರಮಾತ್ಮನಿಗೆ ಪ್ರಿಯರಾದವರು ಅಂತ ಯಾರೆಲ್ಲ ಇದ್ದಾರೆ ಅವರೆಲ್ಲರಲ್ಲಿ ಉತ್ತಮಳಾದವಳು ಮಹಾಲಕ್ಷ್ಮೀದೇವಿ. ಬ್ರಹ್ಮದೇವರು ಲಕ್ಷ್ಮೀ ಪರಮಾತ್ಮನಿಗೆ ಪ್ರಿಯರು, ರುದ್ರದೇವರು ಪ್ರಿಯರು, ಇಂದ್ರಾದಿ ದೇವತೆಗಳೆಲ್ಲ ಪ್ರಿಯರು. ಅನಾದಿ ಕಾಲದಿಂದಲೂ ದೇವತೆಗಳು ಪರಮಾತ್ಮನಿಗೆ ಪ್ರಿಯರು. ಒಂದು ಕಡೆಗೆ ಶ್ರೀಮದ್ ಭಾಗವತ ಹೇಳ್ತದೆ, ನಯಸ್ಯ ವಧ್ಯೋ ನ ಚ ರಕ್ಷಣೀಯ ನೋಪೇಕ್ಷಣೀಯಾದರಣೀಯ ಪಕ್ಷ ತಥಾಪಿ ಸರ್ಗಸ್ಥಿತಿ ಸಂಯಮಾರ್ಥಂ ಧತ್ತೇ ರಜಸ್ಸತ್ವತಮಂಸಿ ಕಾಲೇ. ಪರಮಾತ್ಮನಿಗೆ ಉಪೇಕ್ಷಣೀಯ ಆದರಣೀಯ ಅಂತ ಪಕ್ಷಗಳಿಲ್ಲ, ಎಲ್ಲರೂ ಸಮಾನ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಹಾಗೆ ಅಭಿಪ್ರಾಯವಲ್ಲ. ಯೋಗ್ಯತೆಯನ್ನು ಮೀರಿ, ಯೋಗ್ಯತೆ ಇರೋದಿಲ್ಲ ಆದರೂ ದೇವರು ಪ್ರೀತಿ ಮಾಡ್ತಾನೆ. ಉತ್ತಮ ಯೋಗ್ಯತೆ ಇದೆ ಆದರೂ ದೇವರು ಉಪೇಕ್ಷೆ ಮಾಡ್ತಾನೆ ಅಂತ ಇಲ್ಲ. ಅವರವರ ಯೋಗ್ಯತೆಗೆ ತಕ್ಕಂತೆ ಪರಮಾತ್ಮ ಅವರ ಮೇಲೆ ಪ್ರೀತಿಯನ್ನೋ ಉಪೇಕ್ಷೆಯನ್ನೋ ನಿಗ್ರಹವನ್ನೋ ಮಾಡ್ತಾನೆ ಅಂತ ತಾತ್ಪರ್ಯವೇ ಹೊರತು ಯಾರ ಮೇಲೂ ಪ್ರೀತಿ ಇಲ್ಲ, ಯಾರ ಮೇಲೂ ಉಪೇಕ್ಷೆ ಇಲ್ಲ, ದ್ವೇಷ ಇಲ್ಲ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಾನೆ ಅಂತ ಸರ್ವಥಾ ಅಲ್ಲ. ಅನಾದಿ ಕಾಲದಿಂದಲೂ ದೇವತೆಗಳ ಮೇಲೆ ಪರಮಾತ್ಮನಿಗೆ ಪ್ರೀತಿ ಇದೆ. ಅನಾದಿ ಕಾಲದಿಂದಲೂ ದೈತ್ಯರ ಮೇಲೆ ಭಗವಂತನಿಗೆ ಕೋಪ ಇದೆ. ಕೋಪ ಅಂದರೆ ದೇವರಿಗೆ ಸಂತಾಪ ರೂಪವಾದ ಕೋಪ ಅಲ್ಲ, ಆದರೆ ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಬೇಕು ಅನ್ನುವಂತಹ ನಿಗ್ರಹ ಮಾಡಬೇಕೆಂಬ ಸಂಕಲ್ಪ ಪರಮಾತ್ಮನಿಗುಂಟು. ಆ ರೀತಿ ಪರಮಾತ್ಮನಿಗೆ ಪ್ರೀತಿಗೆ ಪಾತ್ರರಾದವರು ದೇವತೆಗಳು ಇಂದಿನಿಂದಲ್ಲ, ಅನಾದಿ ಕಾಲದಿಂದ. ಎಲ್ಲ ಸಜ್ಜನರು, ಅದರಲ್ಲಿ ವಿಶೇಷವಾಗಿ ದೇವತೆಗಳು, ಅದರಲ್ಲಿಯೂ ದೇವತೋತ್ತಮರಾದಂತಹ ಬ್ರಹ್ಮಾದಿಗಳು, ಅವರೆಲ್ಲರಿಗಿಂತಲೂ ಪ್ರೀತಿ ಪಾತ್ರಳಾದವಳು ಲಕ್ಷ್ಮೀದೇವಿ. ಆದ್ದರಿಂದ ಸರ್ವೋತ್ತಮ ಪ್ರಿಯಾಯೈ ನಮಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆಗೆ ಹೇಳ್ತಾರೆ. ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ತೃಣ ಜೀವದವರೆಗೆ ಎಲ್ಲ ಚೇತನರ ಜೀವರಾಶಿಗಳ ತಾರತಮ್ಯವನ್ನು ನಿರ್ಣಯ ಮಾಡುವುದಕ್ಕೆ ಇರುವಂತಹ ಮಾನದಂಡ ಯಾವುದು ಅಂದರೆ ಅದು ಭಕ್ತಿ. ದೇವರಲ್ಲ, ದೇವರಲ್ಲಿ ಭಕ್ತಿ ಇಲ್ಲವೇ ಇಲ್ಲ. ಯಾರ ಮೇಲೆ ಭಕ್ತಿ ಮಾಡಬೇಕು? ತನಗಿಂತಲೂ ಉತ್ತಮರು ಯಾರಾದರೂ ಇದ್ದರೆ ದೇವರು ಭಕ್ತಿ ಮಾಡಬೇಕು, ಅವನೇ ಸರ್ವೋತ್ತಮ, ಅವನು ಭಕ್ತಿ ಮಾಡುವ ಪ್ರಶ್ನೆ ಇಲ್ಲ. ಆದರೆ ದೇವರ ನಂತರ ಲಕ್ಷ್ಮೀದೇವಿಯನ್ನು ಆರಂಭ ಮಾಡಿಕೊಂಡು ಇನ್ನುಳಿದ ಎಲ್ಲ ಚೇತನರಲ್ಲಿ ಯಾರು ಉತ್ತಮರು ಅಂತ ನಿರ್ಣಯ ಮಾಡುವುದಕ್ಕೇನಾದರೂ ಮಾನದಂಡ ಇದ್ದರೆ ಅದು ಭಕ್ತಿ. ಭಗವಂತನ ಪ್ರೀತಿ, ಆ ಪ್ರೀತಿಗೆ ಸಾಧನವಾದದ್ದು ಭಕ್ತಿ. ಯಾರು ಎಷ್ಟು ಭಕ್ತಿಯನ್ನು ಮಾಡ್ತಾರೋ ಅವರು ಉತ್ತಮರು, ಭಕ್ತಿ ಹೆಚ್ಚು ಮಾಡಿದರೆ ಅವರು ಉತ್ತಮರು. ಸರ್ವ ಚೇತನರಲ್ಲಿ ಅತ್ಯುತ್ತಮ ಭಕ್ತಿಯನ್ನು ಮಾಡುವವಳು ಮಹಾಲಕ್ಷ್ಮಿ. ಆ ಕಾರಣಕ್ಕಾಗಿಯೇ ಅತ್ಯುತ್ತಮವಾದ ಪರಮಾತ್ಮನ ಪ್ರೀತಿಗೆ ಪಾತ್ರಳಾದವಳು ಮಹಾಲಕ್ಷ್ಮಿ. ಅದಕ್ಕಾಗಿ ಅವಳಿಗೆ ಇಷ್ಟು ದೊಡ್ಡ ಸ್ಥಾನ, ಇಷ್ಟು ದೊಡ್ಡ ಅಧಿಕಾರ. ಅನಾದಿ ಕಾಲದಿಂದಲೂ ಅವಳಿಗೆ ಸಂಸಾರ ಇಲ್ಲ, ಅನಾದಿ ಕಾಲದಿಂದಲೂ ಸಂಸಾರದ ದುಃಖ ಇಲ್ಲ. ಜೀವರಿದ್ದಾರೆ, ಅನಾದಿ ಕಾಲದಿಂದ ಸಂಸಾರದೊಳಗೇ ಮುಳುಗಿದವರು. ಗುರುಗಳ ಉಪದೇಶ ಎಷ್ಟೋ ಜನ್ಮಗಳವರೆಗೆ ಸಾಧನ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳ ಸಾಧನೆಯಾದ ಮೇಲೆ ಅಪರೋಕ್ಷ ಜ್ಞಾನ, ಆಮೇಲೆ ಮೋಕ್ಷ. ಆಗ ಎಲ್ಲ ದುಃಖ ದೂರವಾಗತ್ತೆ. ಅರ್ಥ ಮಾಡಿಕೊಳ್ಳಿ, ಅನಾದಿ ಕಾಲದಿಂದ ದುಃಖದೊಳಗೆ ಮುಳುಗಿ ಇನ್ನೆಷ್ಟೋ ಕೋಟಿ ವರ್ಷಗಳಾದ ಮೇಲೆ, ಎಷ್ಟೋ ಜನ್ಮಗಳ ನಂತರ
ಅಪರೋಕ್ಷ ಜ್ಞಾನವಾದ ಮೇಲೆ ದುಃಖವನ್ನು ಕಳೆದುಕೊಳ್ಳುವವರು ಜೀವರು. ಆದರೆ ಮಹಾಲಕ್ಷ್ಮಿ ತದ್ವಿರುದ್ಧ, ಅನಾದಿ ಕಾಲದಿಂದಲೂ ದುಃಖದ ಸಂಪರ್ಕ ಇಲ್ಲ. ದುಃಖ ಸ್ಪೃಷ್ಟಂ ತದಸ್ಪೃಷ್ಟಂ ಇತಿ ದ್ವೇಧೈವ ಚೇತನಂ. ಶ್ರೀಮದಾಚಾರ್ಯರು ತತ್ವಸಂಖ್ಯಾನದಲ್ಲಿ ತಿಳಿಸ್ತಾರೆ. ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದಲೂ ದುಃಖದ ಸಂಪರ್ಕ ಇಲ್ಲ. ಅಂದರೆ ನಾವು ಎಷ್ಟು ಚೆನ್ನಾಗಿ ತಾರತಮ್ಯವನ್ನು ಇಲ್ಲಿ ತಿಳಿಯಬೇಕು ನೋಡಿ. ಅನಾದಿ ಕಾಲದಿಂದಲೂ ದುಃಖದೊಳಗೆ ಮುಳುಗಿದವರು ನಾವಾದರೆ, ಅನಾದಿ ಕಾಲದಿಂದಲೂ ದುಃಖದ ಸಂಬಂಧವೇ ಇಲ್ಲ, ಅನಂತ ಕಾಲದವರೆಗೂ ಇಲ್ಲದೆ ಇರುವ ಮಹಾನುಭಾವಳು ಲಕ್ಷ್ಮೀದೇವಿ. ಆದರೆ ಇದಕ್ಕೆ ಕಾರಣ ಅವಳ ಸ್ವಾತಂತ್ರ್ಯ ಅಲ್ಲ, ಅವಳ ಭಕ್ತಿ. ದೇವರಲ್ಲಿ ಅವಳು ಅನಾದಿ ಕಾಲದಿಂದ ಮಾಡುವ ಭಕ್ತಿಯೇ, ಆ ಕಾರಣಕ್ಕಾಗಿ ದೇವರು ಅವಳ ಮೇಲೆ ಮಾಡಿದಂತಹ ಪ್ರೀತಿಯೇ ಅವಳ ನಿತ್ಯ ಮುಕ್ತಿಗೆ ಕಾರಣ. ನಿತ್ಯದಲ್ಲಿಯೂ ಅವಳು ದುಃಖ ಸಂಬಂಧ ಇಲ್ಲದೆ ಇರುವಂತೆ ಇರುವುದಕ್ಕೆ ಅದು ಕಾರಣವಾಗಿದೆ ಎಂಬುದಾಗಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಇದನ್ನು ನಾವು ಚಿಂತನೆ ಮಾಡಬೇಕು. ನಿತ್ಯ ಮುಕ್ತಳು, ನಿರ್ವಿಕಾರಳು, ಯಾವುದೇ ತರಹದ ವಿಕಾರ ಇಲ್ಲ, ಶುದ್ಧವಾದ ಜ್ಞಾನ, ಅನಾದಿ ಕಾಲದಿಂದಲೂ ಶುದ್ಧವಾದ ಯಥಾರ್ಥವಾದ ಜ್ಞಾನ. ಜಗತ್ತಿನ ವಿಷಯದಲ್ಲಿ ಲಕ್ಷ್ಮೀದೇವಿಗೆ ತಿಳಿಯದೇ ಇದ್ದದ್ದು ಅಂತ ಇಲ್ಲವೇ ಇಲ್ಲ. ಒಂದೊಂದು ಪೃಥ್ವಿಯ ಕಣ ಸುತ್ತಮುತ್ತಲೂ ನೋಡ್ತಾ ಇದ್ದೀರಿ. ನಮಗೆ ತಿಳಿಯದೇ ಇದ್ದ ಪ್ರಪಂಚ ಬಹಳ ಇದೆ, ನಮಗೆ ತೋರುವ ಪ್ರಪಂಚ ಸಣ್ಣದು. ಅಷ್ಟೇ ಸಾಕು ನಾವು ತಿಳಿಯೋದಕ್ಕೆ. ಒಂದು ಸಣ್ಣ ಸಾಸಿವೆ ಕಾಳನ್ನು ತೆಗೆದುಕೊಂಡ್ರೆ, ಬೇಡ ವ್ರತ ಇದೆ ಅಂದರೆ ಎಳ್ಳು ತಗೊಳ್ಳಿ, ಒಂದು ಎಳ್ಳಿನ ಕಾಳು ತೆಗೆದುಕೊಂಡರೂ ಸಾಕು, ಅದರೊಳಗೆ ಅನಂತ ಭಾಗಗಳಿವೆ. ಇಡೀ ಪೃಥ್ವಿಯಲ್ಲಿ ಎಷ್ಟು ಪರಮಾಣುಗಳಿರಲಿಕ್ಕೆ ಸಾಧ್ಯ ಇಲ್ಲ, ಆಲೋಚನೆ ಮಾಡಿ. ಆ ಒಂದೊಂದು ಪರಮಾಣುವಿಗೂ ಅನಂತ ಭಾಗಗಳನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ ಅನುವ್ಯಾಖ್ಯಾನದಲ್ಲಿ. ಹೀಗಿದ್ದರೆ ಪ್ರಪಂಚದೊಳಗೆ ಪಾರ್ಥಿವ ಪರಮಾಣುಗಳು, ನೀರಿನ ಪರಮಾಣುಗಳು, ತೇಜಸ್ಸು, ವಾಯು, ಭೂತಾಕಾಶ, ಹೀಗೆ ತೆಗೆದುಕೊಳ್ತಾ ಹೋದರೆ ಅವ್ಯಾಕೃತ ಆಕಾಶದೊಳಗೂ ಅನಂತವಾದ ಸೂಕ್ಷ್ಮವಾದ ಪ್ರದೇಶಗಳಿವೆ ಅಂತಾರೆ. ಅಷ್ಟೆಲ್ಲವೂ ಲಕ್ಷ್ಮೀದೇವಿಗೆ ಗೊತ್ತು. ಅಷ್ಟೆಲ್ಲ ಕಡೆಗೂ ಲಕ್ಷ್ಮೀದೇವಿ ತಾನಿದ್ದಾಳೆ. ಅಷ್ಟೆಲ್ಲದರ ಯಾವುದರ ಸೃಷ್ಟಿಯಾಗಬೇಕೋ ಅದರ ಸೃಷ್ಟಿ ಮಾಡ್ತಾಳೆ. ಯಾವುದು ಅನಾದಿಯೋ ಅಲ್ಲಿ ನಿಯಾಮಕಳಾಗಿರ್ತಾಳೆ. ಅಂದರೆ ಅವಳ ಮಹಿಮೆ ಎಷ್ಟು ದೊಡ್ಡದು ತಿಳಿಯಿರಿ. ಎಲ್ಲದರ ಮೇಲೆ ಅವ್ಯಾಕೃತ ಆಕಾಶ ಅನಂತ, ಅದಕ್ಕೆ ಸೀಮೆಯೇ ಇಲ್ಲ. ಅನಂತವಾದ ಅವ್ಯಾಕೃತ ಆಕಾಶ, ಅನಂತವಾದ ಪ್ರಕೃತಿ, ಅಲ್ಲೆಲ್ಲ ಕಡೆಗೂ ತುಂಬಿಕೊಂಡಿದ್ದವಳು. ಪೂಜೆ ಮಾಡುವ ಪುಟ್ಟ ಪ್ರತಿಮೆಗಳು, ಪೂಜೆ ಮಾಡುವ ಪುಟ್ಟ ಲಕ್ಷ್ಮಿಯ ಚಿತ್ರಗಳು, ಅರ್ಚನೆಗೆ ಕುಳಿತಿದ್ದೀರಿ, ಇಷ್ಟರಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಅಂತ ತಿಳಿಯಬೇಡಿ. ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಿ, ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಎನ್ನುವುದರಲ್ಲಿ ಸಂಶಯ ಇಲ್ಲ. ಅಲ್ಲಿ ಮಾತ್ರ ಇಲ್ಲ, ವಿಶ್ವದ ತುಂಬೆಲ್ಲ ಇದ್ದಾಳೆ. ವಿಶ್ವದ ರಾಣಿಯವಳು. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾ ಯಸ್ಯಾ ಅಪಂಗಲಭ ಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅಂತಹ ಮಹಾಲಕ್ಷ್ಮೀ ದೇವಿ ಅವಳ ಜ್ಞಾನ ಆಲೋಚನವೇ ಇಲ್ಲದೆ ಎಲ್ಲವನ್ನೂ ತಿಳಿಯುತ್ತಾಳೆ. ಪರಮಾತ್ಮನಲ್ಲಿಯೂ ಕೂಡ ಸಕಲ ಜಗತ್ತಿನಲ್ಲಿ ವ್ಯಾಪ್ತನಾದ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಇತ್ಯಾದಿಯಾಗಿ ಬ್ರಹ್ಮದೇವರು ವಾಯುದೇವರೇ ಪರಮಾತ್ಮನ ಉಪಾಸನೆ ಮಾಡಿದರೆ ಅವರೆಲ್ಲರಿಗಿಂತಲೂ ಕೋಟಿಪಟ್ಟು ಅಧಿಕವಾಗಿ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನನ್ನು ತಿಳಿದಿದ್ದಾಳೆ. ಪರಮಾತ್ಮನ ಗುಣಗಳು ಅನಂತ, ಕ್ರಿಯೆಗಳು ಅನಂತ, ಅವನ ರೂಪಗಳು ಅನಂತ. ಆ ಒಂದೊಂದು ಗುಣಗಳಿಗೂ ಮತ್ತೆ ಅನಂತ ಗುಣಗಳಿವೆ, ಅನಂತ ಕ್ರಿಯೆಗಳಿವೆ, ಅನಂತ ಅವತಾರಗಳಿವೆ. ಅದನ್ನೆಲ್ಲವನ್ನೂ ಲಕ್ಷ್ಮೀದೇವಿ ಉಪಾಸನೆ ಮಾಡ್ತಾಳೆ. ಪರಮಾತ್ಮನ ಅನಂತ ಗುಣ, ಅನಂತ ಕ್ರಿಯೆ, ಅನಂತ ರೂಪಗಳನ್ನು ಬ್ರಹ್ಮದೇವರು ಉಪಾಸನೆ ಮಾಡಿದರೆ ಆ ಒಂದೊಂದು ಗುಣಗಳಿಗೂ ಮತ್ತೆ ಅನಂತ ಗುಣ, ಅನಂತ ಕ್ರಿಯೆ, ಅನಂತ ಅವತಾರಗಳನ್ನು ಮಹಾಲಕ್ಷ್ಮೀ ದೇವಿ ಉಪಾಸನೆಯನ್ನು ಮಾಡ್ತಾಳೆ. ಅವಳ ಜ್ಞಾನ ಎಂಥದ್ದು, ಅವಳ ಯೋಗ್ಯತೆ ಏನು, ಊಹೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ರಮಾಬ್ರಹ್ಮಾದಿಗಳೆಲ್ಲ, ಬ್ರಹ್ಮಾದಿ ದೇವತೆಗಳ ಸ್ಥಾನ ಎಲ್ಲ ಲಕ್ಷ್ಮೀದೇವಿಯ ಅಧೀನ. ಅವಳ ಸ್ಥಾನಮಾನಗಳೆಲ್ಲ ಪರಮಾತ್ಮನ ಕಟಾಕ್ಷದ ಅಧೀನ. ಅಂದರೆ ಅನೇಕ ಬಾರಿ ಚಿಂತನೆ ಮಾಡುವುದುಂಟು. ಭಾರೀ ಶ್ರೀಮಂತರು, ದೊಡ್ಡ ಚಕ್ರವರ್ತಿ, ಸಮ್ರಾಟ್ ಅಥವಾ ಮಹಾರಾಣಿ, ಅವರೆಲ್ಲ ಹೇಗಿರ್ತಾರೆ? ಉಳಿದವರು ಹಾಗೆ ಮನೆ ತುಂಬ ಓಡಾಡಿ ಗಲಾಟೆ ಮಾಡಿ ಅಲ್ಲಿ ಹೋಗಿ ಇಲ್ಲಿ ಬಂದು ಇನ್ನೊಬ್ಬರಿಗೆ ಕೈ ಬಿದ್ದು ಕಾಲಿಗೆ ಬಿದ್ದು ಕೆಲಸ ಮಾಡಿಸ್ಕೊಳ್ಳೋದಿಲ್ಲ. ಕೂತಲ್ಲೇ ಒಂದು ಕಣ್ಣು ಸನ್ನೆ ಮಾಡಿದರೆ ಸಾಕು ಕೆಲಸಗಳು ನಡೀತಾ ಇರ್ತದೆ. ನಿಜವಾದ ಸಮ್ರಾಟ ಚಕ್ರವರ್ತಿಗಳು ಅಂದರೆ ಹಾಗಿರ್ತಾರೆ. ಸಾವಿರಾರು ಜನ ಅವರ ಕೈ ಕೆಳಗೆ ಕೆಲಸಗಾರರು.
ಮಂತ್ರಿಗಳು, ಸೇನಾಪತಿಗಳು ಅದರ ಕೆಳಗೆ ತಾರತಮ್ಯ ಕ್ರಮದಲ್ಲಿ ಅವರು ಕಣ್ಣು ಮಾಡಿದರೆ ಕೆಲಸ ಆಗುತ್ತೆ. ಸಾಮಾನ್ಯ ಚಕ್ರವರ್ತಿಗಳೇ ಹೀಗಿರಬೇಕಾದರೆ ಆ ಚಕ್ರಧರನಾದ ಚಕ್ರವರ್ತಿ ಹೇಗಿರಬೇಕು? ಆ ಪರಮಾತ್ಮ ಅವನು ಒಂದು ಚಕ್ರ ಅಂದರೆ ರಾಷ್ಟ್ರ, ಇಡೀ ಚಕ್ರವನ್ನು, ರಾಷ್ಟ್ರದ ಚಕ್ರವನ್ನು ತನ್ನ ಕೈಯಲ್ಲಿಟ್ಟುಕೊಂಡವ ಅಂತ. ಚಕ್ರ ಅನ್ನುವ ಶಬ್ದಕ್ಕೆ ಇನ್ನೊಂದು ಅರ್ಥ ಆಜ್ಞೆ ಅಂತ ಇದೆ. ಚಕ್ರ, ತನ್ನ ಆಜ್ಞೆಯಿಂದ ಚಕ್ರ, ಇಡೀ ರಾಷ್ಟ್ರದ ಚಕ್ರವನ್ನು ಯಾರು ಪ್ರವರ್ತನೆ ಮಾಡ್ತಾರೆ ಅವರು ಚಕ್ರವರ್ತಿಗಳು. ಇವನು ಒಂದು ರಾಷ್ಟ್ರ ಅಲ್ಲ, ವಿಶ್ವ, ಇಡೀ ವಿಶ್ವವನ್ನೇ, ವಿಶ್ವದ ಚಕ್ರವನ್ನೇ ತನ್ನ ಆಜ್ಞಾಚಕ್ರದಿಂದ, ಕೇವಲ ತನ್ನ ಕಟಾಕ್ಷದಿಂದ ನಿಯಂತ್ರಣ ಮಾಡುವ ದೇವ ಹಾಗೂ ಈ ದೇವಿ ಇಬ್ಬರೂ ಹಾಗೆ ಶ್ರೀಮದಾಚಾರ್ಯರು ಶ್ಲೋಕದಲ್ಲಿ ತಿಳಿಸ್ತಾರೆ. ಯಸ್ಯ ಅಪಂಗ ಲವ ಮಾತ್ರತಃ, ಕೇವಲ ಕುಡಿ ನೋಟದಿಂದ ಎಲ್ಲ ಕಾರ್ಯವನ್ನು ಮಾಡಿಸ್ತಾಳೆ ಲಕ್ಷ್ಮೀದೇವಿ. ಅವಳಿಗೊಂದು ತನ್ನ ಕುಡಿ ನೋಟದಿಂದ ಶಕ್ತಿಯನ್ನು ತುಂಬುತ್ತಾನೆ ಪರಮಾತ್ಮ. ಇಬ್ಬರೂ ತಮ್ಮ ಚೇರು ಬಿಟ್ಟು ಕೆಳಗಿಳಿಯುವುದಿಲ್ಲ. ಇವಳೊಂದು ಕುಡಿನೋಟ ಜಗತ್ತಿನ ಮೇಲೆ ಬೀರಿದರೆ ಅವಳಿಗೊಂದು ಕುಡಿನೋಟ ದೇವರಿಂದ ಬರುತ್ತೆ. ಅಲ್ಲಿಗೆ ಕೆಲಸ ಮುಗಿಯಿತು, ಇಡೀ ಜಗತ್ತಿನ ಎಲ್ಲ ಕಾರ್ಯಗಳು ಆಗ್ತದೆ. ಈ ರೀತಿ ಚಿಂತನೆ ಮಾಡಿದರೆ ಬೇರೆ ಏನಲ್ಲ, ನಿಮ್ಮ ಕುಡಿನೋಟದಿಂದ ನಿಮ್ಮ ಕುಡಿಗಳಾದರೂ ಕೆಲಸ ಮಾಡ್ತವೆ, ನಿಮ್ಮ ಮಕ್ಕಳಾದರೂ ನಿಮ್ಮ ಕುಡಿನೋಟದಿಂದ ಕೆಲಸ ಮಾಡೋ ಭಾಗ್ಯ ಸಿಗತ್ತೆ, ಸರಿಯಾಗಿ ದೇವರ ಉಪಾಸನೆ ಮಾಡಿದರೆ. ಇಲ್ಲದೇ ಇದ್ದರೆ ನಿಮ್ಮ ಕುಡಿನೋಟದಿಂದ ಯಾವ ಕೆಲಸವೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಒಂದೊಂದು ಹಾಲಿನ ಹನಿಯನ್ನು ಕುಡಿಯುವುದಕ್ಕೂ, ಪುಸ್ತಕದ ಒಂದೊಂದು ಅಕ್ಷರಗಳನ್ನು ನೋಡುವುದಕ್ಕೂ ನೀವು ಕುಣಿದಾಡಬೇಕಾಗತ್ತೆ. ಅವರ ಒಂದು ಕುಡಿ ಅಥವಾ ಅವರ ಒಂದು ನೋಟಕ್ಕೂ ನೀವು ಕುಣಿದಾಡಬೇಕಾಗತ್ತೆ. ಅದು ತಪ್ಪಬೇಕು ಅಂದರೆ ಇವರ ಕುಡಿ ನೋಟಗಳಿಂದ ಎಲ್ಲ ಆಗತ್ತೆ ಅಂತ ಚಿಂತನೆ ಮಾಡಿ, ನಿಮ್ಮ ಕುಡಿ ನೋಟದಿಂದ ನಿಮ್ಮ ಕುಡಿಗಳು ಕನಿಷ್ಠ ನಿಮ್ಮ ಕಡೆಗೆ ನೋಟ ಆದರೂ ಬೀಳ್ತವೆ. ನೋಟುಗಳ ಕಡೆಗೆ ನೋಟ ಬೀರದೆ ನಿಮ್ಮ ಕಡೆಗೆ ಅವರ ನೋಟ ಬರಬೇಕಾದರೆ ಇಷ್ಟಾದರೂ ದೇವರ ಉಪಾಸನೆಯನ್ನು ಮಾಡಿ. ಇಷ್ಟಕ್ಕೋಸ್ಕರ ಮಾಡಬೇಡಿ. ಅಪರೋಕ್ಷ ಜ್ಞಾನ, ಭಗವಂತನ ದರ್ಶನ, ಅವನ ಅನುಗ್ರಹಕ್ಕೋಸ್ಕರ ಆ ಮಹಾಲಕ್ಷ್ಮೀ ದೇವಿಯ ಉಪಾಸನೆಯನ್ನು ವಿಶೇಷವಾಗಿ ಮಾಡಬೇಕು. ಇಂದ್ರದೇವರು ಅವರೆಲ್ಲ ನಿಷ್ಕಾಮ ಭಕ್ತರು. ಆರಾಧಿತೋಯೋ ಬ್ರಹ್ಮಾದ್ಯೈ ಭಕ್ತಿಜ್ಞಾನದಯಾದಿಭಿ ಕಿಂ ತಸ್ಯ ಕಾಮುಕಜನೈ ಕೃತಯ ಪರಿಚರ್ಯಯ ಅಂತ. ನಿಷ್ಕಾಮ ಸೇವೆಯನ್ನು ಮಾಡುವವರು ದೇವತೆಗಳು. ಆದರೂ ಅಧಿಕಾರದೊಳಗಿದ್ದಾಗ ಸ್ವಾಧಿಕಾರಾಭಿಕಾಮನಂ, ಅವರವರು ಆಧಿಕಾರಿಕರಾದ ದೇವತೆಗಳು ತಮ್ಮ ಅಧಿಕಾರಕ್ಕೆ ಸಂಬಂಧಪಟ್ಟ ಕೆಲವು ಅಪೇಕ್ಷೆಗಳನ್ನು ಪಟ್ಟರೆ ಅದು ತಪ್ಪಲ್ಲ ಅಂತ 3 ಲೋಕಗಳ ಒಡೆಯನಾದ ಇಂದ್ರ ಆ ಐಶ್ವರ್ಯ ಸಂಪತ್ತು ಇಡೀ ಜಗತ್ತಿಗೆ ಕ್ಷೇಮ ಆಗುವುದಕ್ಕೆ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡಿದ್ದಾನೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಅಂತ ಲಕ್ಷ್ಮೀದೇವಿಯ ವಿಶೇಷ ಉಪಾಸನೆಯನ್ನು ಮಾಡಿ ಅನುಗ್ರಹವನ್ನು ಪಡೆದಿದ್ದಾನೆ. ಇಂದ್ರ ಐಶ್ವರ್ಯವನ್ನು ಪಡೆದದ್ದು ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಎಲ್ಲ ದೇವತೆಗಳು ಸ್ಥಾನಮಾನಗಳನ್ನು, ಐಶ್ವರ್ಯವನ್ನು ಪಡೆದದ್ದು ಲಕ್ಷ್ಮೀದೇವಿಯ ಅನುಗ್ರಹದಿಂದ. ಬರೀ ಐಶ್ವರ್ಯಕ್ಕಲ್ಲ, ಎಲ್ಲರಿಗೆ ಜ್ಞಾನ ಬರೋದು ಲಕ್ಷ್ಮೀದೇವಿಯಿಂದ. ಅದೆಲ್ಲ ನಿಮ್ಮ ನಾಮಾವಲಿಯಲ್ಲಿದೆ. ಲಕ್ಷ್ಮೀದೇವಿಯ ಶ್ರೀ, ಭೂ, ದುರ್ಗ 3 ರೂಪಗಳು. ಸತ್ವ, ರಜಸ್, ತಮಸ್ ಎಂಬ 3 ಗುಣಗಳಿಗೆ ನಿಯಾಮಕಳಾದವಳು. ಅದರಲ್ಲಿ ಸೂಕ್ಷ್ಮವಾದ ಸತ್ವಗುಣ, ಸತ್ವಗುಣದ ಕಾರ್ಯ ಜ್ಞಾನ, ರಜೋಗುಣದ ಕಾರ್ಯ ಕ್ರಿಯೆ ಆ್ಯಕ್ಷನ್, ತಮೋಗುಣದ ಕಾರ್ಯ ಇದು ಮೋಹ, ತಪ್ಪು ತಿಳುವಳಿಕೆ ಇತ್ಯಾದಿಗಳು. ಸೂಕ್ಷ್ಮವಾದ ಸತ್ವಗುಣ ದೇವರ ವಿಷಯದಲ್ಲಿ ಜ್ಞಾನವನ್ನು ಕೊಡುತ್ತದೆ. ಬರೀ ಸತ್ವಗುಣ ಇದೆಲ್ಲ ಕಾಣುವ ಹಾಗೆ ಮಾಡುತ್ತೆ. ಸೂಕ್ಷ್ಮ ಸತ್ವಗುಣ ಪರಮಾತ್ಮನ ಮಹಿಮೆಯನ್ನು ತಿಳಿಸಿಕೊಡುತ್ತದೆ. ಶಾಸ್ತ್ರಗಳ ತಿಳುವಳಿಕೆ, ಧರ್ಮದ ತಿಳುವಳಿಕೆ ನಮಗೆ ಬರುವಂತೆ ಮಾಡುತ್ತದೆ. ಅದನ್ನು ಲಕ್ಷ್ಮೀದೇವಿಗೆ ಬೇಡಬೇಕು. ಸೂಕ್ಷ್ಮ ಸತ್ವಗುಣದ ಮಾನಿನಿಯಾದ ನೀನು ನಮಗೆ ನಿನ್ನ ಒಡೆಯನ ಮಹಿಮೆ ತಿಳಿಯುವಂತೆ ಅನುಗ್ರಹಿಸು ಅಂತ. 2ನೇದು ಸೂಕ್ಷ್ಮ ರಜೋಗುಣಕ್ಕೆ ಅಭಿಮಾನಿನಿಯಾದ ಭೂದೇವಿ, ಅವಳು ಕ್ರಿಯೆ, ನಮ್ಮಿಂದ ಕ್ರಿಯೆ ಆಗುವಂತೆ ಮಾಡುವವಳು. ಯಾವ ಕ್ರಿಯೆ? ಅಲ್ಲಿ ಇಲ್ಲಿ ಓಡಾಡೋ ಕ್ರಿಯೆಗೆ ಅದು ಸ್ಥೂಲ ರಜೋಗುಣ. ಸೂಕ್ಷ್ಮವಾದ ರಜೋಗುಣ ದೇವರ ಪೂಜೆ, ಪ್ರದಕ್ಷಿಣೆ, ನಮಸ್ಕಾರ, ದೇವರ ಸೇವೆ, ಭಗವದ್ಭಕ್ತರ ಸೇವೆ, ಈ ತರಹದ ಕ್ರಿಯೆಗಳನ್ನು ಮಾಡಿಸುವ ದೇವಿ ಅವಳು ಭೂದೇವಿ. ಯಾವಾಗಲೂ ದೇವರ ಸೇವೆ ನಮ್ಮಿಂದ ಆಗುವಂತೆ ಮಾಡಿಸುವಂಥ ಭೂದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಬರೀ ನನ್ನ ಹೆಸರಲ್ಲಿ ಒಂದಿಷ್ಟು ಸೈಟ್ ಮಾಡೋ ಹಾಗೆ ಮಾಡು ಅಂತ ಕೇಳ್ಕೊಳ್ಬೇಡಿ. ಕೇಳ್ಕೊಂಡ್ರೆ ಕೇಳ್ಕೊಳ್ಳಿ, ಬರೀ ಅದನ್ನೇ ಕೇಳ್ಕೊಬೇಡಿ ಅಷ್ಟೇ. ದೇವರ ಸೇವೆಯನ್ನು ಮಾಡುವಂತೆ ಭೂದೇವಿ ನಮಗೆ ಪ್ರಾರ್ಥನೆ ಮಾಡಬೇಕು. ಶ್ರೀಭೂ ಸಮೇತನಾದ ನಾರಾಯಣನ, ವೆಂಕಟೇಶನ ಸ್ತುತಿಯನ್ನು ನೀವೆಲ್ಲ ಮಾಡುವಾಗ, ಇನ್ನು ದುರ್ಗಾದೇವಿ ತಪ್ಪು ತಿಳುವಳಿಕೆಯನ್ನು ಕೊಡುವವಳು. ಮತ್ತು ಅದನ್ನೇನು ಕೇಳೋದು? ನೋಡಿ, ನೋಡಿ ಏನೋ ತಿಳ್ಕೊಳ್ತೇವೆ. ಹಗ್ಗ ಬಿದ್ದಿರುತ್ತೆ, ಹಾವು ಅಂತ ತಿಳ್ಕೊತೇವೆ. ಇದು ತಮೋಗುಣದ ಕೆಲಸ. ಅದನ್ನು ದುರ್ಗಾದೇವಿಯೇ ಕೊಡೋದು. ಕೊಟ್ಟರೆ ಕೊಡಲಿ, ಕೊಡಬಾರದು. ಕದಾಚಿತ್ ಅನರ್ಥ ಆದರೂ ಸಣ್ಣ ಅನರ್ಥ ಆಗ್ತದೆ.
ಆದರೆ ಸೂಕ್ಷ್ಮ ತಮೋಗುಣ ಇದೆಯಲ್ಲ, ಅದು ದೇವರ ಬಗ್ಗೆಯೇ ತಪ್ಪು ತಿಳುವಳಿಕೆ ಬರೋ ಹಾಗೆ ಮಾಡ್ತದೆ. ಅದನ್ನು ಮಾತ್ರ ಕೊಡಬೇಡ ಅಂತ ದುರ್ಗಾದೇವಿ ಕೇಳಬೇಕು, ಅದನ್ನು ಕೊಟ್ಬಿಡು ಅಂತ ಕೇಳಬಾರ್ದು. ಸೂಕ್ಷ್ಮ ಸತ್ವಗುಣ ಶುದ್ಧ ಜ್ಞಾನ ಬೇಕು, ಸೂಕ್ಷ್ಮ ರಜೋಗುಣ ದೇವರ ಸೇವೆ ಬೇಕು, ಸೂಕ್ಷ್ಮ ತಮೋಗುಣ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. ಸುತಮಶ್ಚ ಜಹ್ಯಾತ್ ಅಂತ ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಅದು ಬೇಡ. ಆ ತಪ್ಪು ತಿಳುವಳಿಕೆ ದೇವರ ವಿಷಯದಲ್ಲಿ ಮಾತ್ರ ಎಂದಿಗೂ ಬರದಂತೆ ನಮ್ಮನ್ನು ಕಾಪಾಡು. ನಮಗೆ ಬರುವ ಎಲ್ಲ ಅಜ್ಞಾನ ಸಂಶಯ ತಪ್ಪು ತಿಳುವಳಿಕೆ ದೂರ ಮಾಡಿ ನಮ್ಮನ್ನು ಉದ್ಧಾರ ಮಾಡು. ಯಾಕೆ? ನಿನಗೆ ಶರಣು ಬಂದಿದ್ದೇನೆ ಅಂದರೆ ನೋಡೋದೇ ಇಲ್ಲ ಲಕ್ಷ್ಮೀದೇವಿ ನಮ್ಮ ಕಡೆಗೆ. ನಿನ್ನ ಗಂಡನಿಗೆ ಶರಣು ಬಂದಿದ್ದೇವೆ ಅನ್ನಬೇಕು, ನಿನ್ನ ಗಂಡನ ಜೊತೆಗೆ ನಿನಗೂ ಶರಣ ಬಂದಿದ್ದೇವೆ ಅಂದರೆ ತಪ್ಪಿಲ್ಲ. ನಿನಗೆ ಮಾತ್ರ ಶರಣ ಬಂದಿದ್ದೇವೆ ಅಂದರೆ ಅವಳು ನೋಡುವುದಿಲ್ಲ. ದೈವೀಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ ಅಂತ ಕೃಷ್ಣ ಹೇಳಿದ್ದಾನೆ. ಮಾಯಾ ಅಂದರೆ ದುರ್ಗೆ. ಆ ದುರ್ಗೆಯ ಬಂಧನದಿಂದ ನೀವು ಮುಕ್ತರಾಗಬೇಕಾದರೆ ನನಗೆ ಶರಣು ಬನ್ನಿ, ದುರ್ಗೆ ನಿಮ್ಮನ್ನು ಬಂಧನದಿಂದ ಮೋಚನೆ ಮಾಡ್ತಾಳೆ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಆ ರೀತಿ ಶ್ರೀಭೂದುರ್ಗೆಯರಲ್ಲಿ ಪ್ರಾರ್ಥನೆ ಮಾಡ್ತಾ ಭಕ್ತಿಯಿಂದ ನೀವೆಲ್ಲ ಈ ಅರ್ಚನೆಯನ್ನು ಮಾಡಿ. ಲೋಕಮಾತೆಯಾದ ಸಕಲ ಜಗಜ್ಜನನಿಯಾದ ಮಹಾಲಕ್ಷ್ಮೀದೇವಿ ತನ್ನ ಎಲ್ಲ ಮಕ್ಕಳನ್ನು ಕುರಿತು ಹೇಳ್ತಾ ಇದ್ದಾಳೆ. ಒಬ್ಬರನ್ನಲ್ಲ, ಇಬ್ಬರನ್ನಲ್ಲ, ಅನಂತ ಜೀವರಾಶಿಗಳೆಲ್ಲ ಮಹಾಲಕ್ಷ್ಮಿಯ ಮಕ್ಕಳೇ. ಎಲ್ಲ ಜೀವರನ್ನು ಕುರಿತು ಲಕ್ಷ್ಮೀದೇವಿ ಹೇಳುವುದುಂಟು, ಇಷ್ಟೆಲ್ಲ ನೀವು ಪರಿಪಾಲನೆ ಮಾಡಿದರೆ ಮಾತ್ರ ನಾನು ನಿಮ್ಮ ಹತ್ತಿರ ಬರ್ತೇನೆ. ನಿಮಗೆ ಕಾಣಿಸ್ಲಿಕ್ಕೆ ಸಿಗೋದೇ ಇಲ್ಲ ನೀವೇನಾದರೂ ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ.